ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಾರ್ಲಿಂಗ್ಸ್ ಬ್ಲಾಗ್ಸ್ ಇನ್ಫೋ. ನಾವು ನಿಮ್ಮ ಪ್ರೀತಿ ಹೇಮಂತ್. ಇವತ್ತು ನಾವು ವಯನಾಡಿಗೆ ಬಂದಿದ್ವಿ. ಸೊ ವಯನಾಡಿಗೆ ಬಂದಾಗ ನಾವು ಸ್ಟೇ ಆಗಿದ್ದಂತಹ ಒಂದು ಹಾಸ್ಟೆಲ್. ಸೊ ಹಾಸ್ಟೆಲಲ್ಲಿ ಸ್ಟೇ ಆಗ್ತಿರೋದು ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಸೊ ಹಾಸ್ಟೆಲ್ ಹೇಗಿತ್ತು ಮತ್ತು ಅದ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಸೊ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಹಾಸ್ಟೆಲ್ ಹೆಸರು ಬಂದು ಕ್ರಾಸ್ ರೋಡ್ ಹಾಸ್ಟೆಲ್ ಅಂತ. ಸೊ ಇದು ನಿಮಗೆ ಸುಲ್ತಾನ್ ಬತ್ತರಿಂದ ಒಂದು 18-20 ಕಿಲೋಮೀಟರ್ಸ್ ಇದೆ. ಸೊ ಈ ಹಾಸ್ಟೆಲ್ ಹೇಗಿತ್ತು ಮತ್ತು ನಮ್ಗೆ ಅಕೊಮಿಡೇಷನ್ ಹೇಗಿತ್ತು ಮತ್ತು ಇಲ್ಲಿರೋ ಜನ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಏನು ಅಂತ ನಿಮ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕ್ರಾಸ್ ರೋಡ್ ಹಾಸ್ಟೆಲು. ಸೊ ಇಲ್ಲಿ ನಾವು 27ನೇ ತಾರೀಕು ನೈಟ್ ಒಂದು 9 ಗಂಟೆ ಅಷ್ಟೊತ್ತಿಗೆ ಬಂದು ರೀಚ್ ಆದ್ವಿ. ಸೊ ಆಲ್ರೆಡಿ ನೈಟ್ ಆಗಿತ್ತಂತ ನಾವೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅರ್ಲಿ ಮಾರ್ನಿಂಗ್ ಎದ್ದು ಬಾನಾಸುರ ಹಿಲ್ ಟ್ರೆಕ್ಕಿಂಗ್ ಹೋಗಿದ್ವಿ. ಸೊ ಅದನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ. ಸೊ ಆ ಟ್ರೆಕ್ಕಿಂಗ್ ಮುಗಿಸ್ಕೊಬಂದು ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು. ಸೊ ಅದಕ್ಕೆ ನನ್ನ ಫೇಸ್ ಎಲ್ಲ ಟ್ಯಾನ್ ಆಗಿ ಡೆಲ್ಲಾಗಿ ಕಾಣ್ತದೆ ಇಂಟ್ರೋ ವೀಡಿಯೋದಲ್ಲಿ. ಸೊ ಇದೇ ನೋಡ್ತಾ ಇದ್ರಲ್ಲ ಕ್ರಾಸ್ ರೋಡ್ಸ್ದು ರಿಸೆಪ್ಷನ್ನು ಮತ್ತು ಹಾಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲೆಲ್ಲ ನೀವು ನೈಟ್ ಕೂತ್ಕೊಂಡು ಚಿಲ್ ಮಾಡ್ತಾ ವ್ಯೂ ನೋಡ್ಬೋದು. ಮತ್ತು ಇಲ್ಲೊಂದಷ್ಟು ಗೇಮ್ಸ್ಗಳಿಟ್ಟಿದ್ದಾರೆ, ಊನೋ, ಕೇರಮ್ ಅಂತ ಸುಮಾರು ಗೇಮ್ಸ್ಗಳಿದೆ. ಸೊ ಅದೆಲ್ಲ ನೀವು ಟೀಮಾಗಿ ಒಟ್ಟಿಗೆ ಬಂದರೆ ಇಲ್ಲಿ ಕೂತ್ಕೊಂಡು ಆಡ್ಬೋದು. ಸೊ ಇದ್ರ ಪಕ್ಕದಲ್ಲೇ ನಿಮಗೆ ರೂಮ್ಸ್ಗಳಿದೆ. ಸೊ ಇಲ್ಲಿ ನೀವು ಹಾಸ್ಟೆಲ್ಸ್ ಅಂತ ಸ್ಟೇ ಆದರೆ ಶೇರಿಂಗ್ ರೂಮ್ಸ್ಗಳು ಬರೋದು. ಸೊ ಇದೇ ನೋಡಿ ವಾಸ್ಕೋ ಡ ಗಾಮಾ ಅಂತ ರೂಮ್ ಹೆಸರು. ಸೊ ನಾವಿಲ್ಲ ಈ ರೂಮಲ್ಲಿ ಸ್ಟೇ ಆಗಿದ್ದು. ಸ್ವಲ್ಪ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಥರ ಬೆಡ್ಗಳಿರುತ್ತೆ. ಸೊ ಬೆಡ್ ಪಕ್ಕ ಒಂದು ಫ್ಯಾನು, ಚಾರ್ಜರು, ಪಿಲ್ಲೋ ಮತ್ತು ದಿಂಬುಗಳು ಕೊಟ್ಟಿರ್ತಾರೆ. ಈ ರೂಮಲ್ಲಿ ನಮ್ಮ ಜೊತೆ ಜಮ್ಮು ಕಾಶ್ಮೀರಿಂದ ಬಂದಂತಹ ಇಬ್ಬರು ಮತ್ತು ಆಂಧ್ರ ಪ್ರದೇಶದಿಂದ ಇಬ್ಬರು ಬಂದಿದ್ರು. ಸೊ ಅವ್ರು ಸ್ಟೇ ಆಗಿದ್ರು. ಸೊ ಅವರೆಲ್ಲ ಖಾಲಿ ಮಾಡ್ಕೊಂಡು ಹೊರಟಿದ್ದಾರೆ ಬೇರೆ ಕಡೆಗೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ವರಾಂಡಾ. ಸೊ ಇಲ್ಲಿ ಕೂತ್ಕೊಂಡು ನೀವು ಹಂಗೆ ವ್ಯೂ ನೋಡ್ತಾ ಚಿಲ್ ಮಾಡ್ಬೋದು. ಮತ್ತು ಇದು ವರ್ಕಿಂಗ್ ಪ್ಲೇಸ್. ಇಲ್ಲಿ ಕೂತ್ಕೊಂಡು ನೀವೇನಾರು ವರ್ಕ್ ಇದ್ದರೆ ಕೂಡ ನಿಮ್ಮ ವರ್ಕ್ನ ಮಾಡ್ಕೊಬೋದು. ಸೊ ಇಲ್ಲಿ ನೋಡಿ ಲ್ಯಾಪ್ಟಾಪ್ ಎಲ್ಲ ಇಟ್ಕೊಳ್ಳೋಕ್ಕೆ ಕೂಡ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡ್ತಾ ಇದ್ರಲ್ಲ ಇದೆಲ್ಲ ಪಾರ್ಕಿಂಗ್ ಜಾಗ. ಸೊ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ಒಳ್ಳೆ ಸ್ಪೇಷಿಯಸ್ ಆಗಿದೆ ಮತ್ತು ಅಷ್ಟೇ ಸೇಫ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಫೈರ್ ಕ್ಯಾಂಪ್ ಜಾಗ. ಇಲ್ಲಿ ಕೂತ್ಕೊಂಡು ರಾತ್ರಿ ಹೊತ್ತು ನೀವು ಫೈರ್ ಹಾಕ್ಕೊಂಡು ನಿಮ್ಮ ಟೀಮ್ನ ಜೊತೆ ಎಲ್ಲ ಬಂದಿರೋ ಒಟ್ಟಿಗೆ ಕೂತ್ಕೊಂಡು ಪಾರ್ಟಿ ಎಲ್ಲ ಮಾಡ್ಬೋದು. ಮತ್ತು ಇಲ್ಲಿ ವಾಶ್ರೂಮ್ಸ್ ಎಲ್ಲ ಬಂದು ಶೇರಿಂಗ್ ವಾಶ್ರೂಮ್ಸ್ ಆಗಿರುತ್ತೆ. ಗರ್ಲ್ಸ್ಗೆ ಸಪ್ರೇಟ್ ಇರುತ್ತೆ, ಬಾಯ್ಸ್ಗೆ ಸಪ್ರೇಟ್ ಆಗಿರುತ್ತೆ. ಸೊ ನಾವು ಇದನ್ನ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಮತ್ತು ನಮಗೆ ಕೊಡುವಂಥ ರೂಮು ಅಷ್ಟೇ ನಾವು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಇಲ್ಲೆಲ್ಲ ನೋಡ್ತಾ ಇರಲ್ಲ ಸುತ್ತ ಒಂದಷ್ಟು ಟ್ರೀ ಹೌಸ್ ಥರ ಎಲ್ಲ ಮಾಡಿದ್ದಾರೆ ಫೈರ್ ಕ್ಯಾಂಪ್ಗೂ ಅಷ್ಟೇ. ಇದು ಕಿಚನ್ನು. ಸೊ ಇಲ್ಲಿ ನಿಮ್ಗೆ ಏನಾದ್ರು ಫುಡ್ ಬೇಕು ಅಂದರೆ ಅವ್ರಿಗೆ ಬರೋ ನೀವು ಮುಂಚಿತವಾಗಿ ಫೋನ್ ಮಾಡಿ ಹೇಳಿದ್ರೆ ಅಡುಗೆ ಮಾಡಿ ರೆಡಿ ಇಟ್ಟಿರ್ತಾರೆ. ಅಥವಾ ನೀವೇ ಓನಾಗಿ ಮಾಡ್ಕೊತೀರಾ ಅಂದರೂ ಕೂಡ ಅದಕ್ಕೂ ಕೂಡ ನೀವು ಮಾಡ್ಕೊಬೋದು. ಸೊ ಅದಕ್ಕೆ ಗ್ಯಾಸ್ಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಮತ್ತು ನಿಮ್ಮ ತರಕಾರಿ ನಿಮ್ಗೆ ಏನು ಬೇಕಂದ್ರೆ ನೀವು ತೊಗೊಂಬಂದು ಅಡುಗೆ ಮಾಡ್ಕೊಂಡು ನಿಮ್ಗೆ ಏನು ತಿಂಡಿ ಬೇಕಂದ್ರೆ ನೀವು ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೋದು. ಈ ಹಾಸ್ಟೆಲ್ಸಲ್ಲಿ ಸ್ಟೇ ಆಗೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನೀವು ರೆಸಾರ್ಟ್ ಅಥವಾ ಹೋಮ್ ಸ್ಟೇಲ್ ಸ್ಟೇ ಆದರೆ ಅಲ್ಲಿ ನಿಮಗೆ ಸಪ್ರೇಟ್ ರೂಮ್ ಇರುತ್ತೆ, ನೀವು ಅಲ್ಲಿ ಸ್ಟೇ ಆಗ್ಬೋದು. ಬಟ್ ಇಲ್ಲಾದರೆ ನೀವು ರೂಮ್ ಶೇರಿಂಗ್ ಮಾಡ್ಕೊತೀರಾ. ಮತ್ತು ಇಲ್ಲಿ ಬಂದಿರೋಂಥ ಡಿಫ್ರೆಂಟ್ ಪ್ಲೇಸಿಂದ ಬಂದಿರೋಂಥ ವ್ಯಕ್ತಿಗಳ ಜೊತೆ ಮಿಂಗಲ್ ಆಗಿ ಅವ್ರ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ತಿಳ್ಕೊಬೋದು ಮತ್ತು ಅವ್ರ ಕಲ್ಚರ್ ಬಗ್ಗೆ ತಿಳ್ಕೊಬೋದಾಗಿರುತ್ತೆ. ಸೊ ಇಷ್ಟಾದಮೇಲೆ ಈ ಟ್ರಿಪ್ನ ಎಂಡ್ ಮಾಡೋ ಸಮಯ. ಸೊ ನಾವು ಮೈಸೂರು ಕಡೆಗೆ ಹೊರಟ್ವಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.